ರಾಜ್ಯದ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರ್ಣಗೊಳ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ಮಾತುಗಳಿಗೆ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇವೆ. ಯಾಕಂದ್ರೆ ಈ ಮಾತುಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇವೆ. 2.5 ವರ್ಷ ಸರ್ಕಾರ ಅವಧಿ ಪೂರ್ಣಗೊಳಿಸಿದರೂ ಸಹ ನಾಯಕತ್ವ ಬದಲಾವಣೆ, ಪದೇ ಪದೇ ನಾಯಕತ್ವ ಬದಲಾವಣೆ, ಯಾರ ನಾಯಕತ್ವ, ಎಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಾಯಕತ್ವ ಬದಲಾವಣೆ ಅಂದ್ರೆ ಏನು? ಕೇವಲ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಬದಲಾವಣೆ ಮಾಡುವುದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಕೆಲವು ಮಾಧ್ಯಮಗಳು ಈ ರೀತಿಯಾದ ಒಂದು ಸುದ್ದಿಯನ್ನು ಹಬ್ಬಿಸಿ ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದ್ದಾವೆ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ, ಸರ್ಕಾರದಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದ್ದಾವೆ ಎಂಬ ಮಾತನ್ನ ಅನೇಕ ನಾಯಕರು ಹೇಳ್ತಾ ಇದ್ರು. ಆದರೆ ಇವತ್ತು ಅದಕ್ಕೆ ನೇರವಾಗಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಮಾಧ್ಯಮಗಳಿಗೆ ಟಾಂಗ್ ಅನ್ನು ನೀಡಿರುವಂತದ್ದು. ಒಂದು ಸುಭದ್ರ ಸರ್ಕಾರ ಇದೆ, ಜನರ ಆಶೀರ್ವಾದದಿಂದ ನಾವು ಆಡಳಿತವನ್ನು ನಡೆಸ್ತಾ ಇದ್ದೀವಿ, ಈಗಾಗಲೇ ಮುಖ್ಯಮಂತ್ರಿ ಅವರಿದ್ದಾರೆ. ಆದರೆ ವಿನಾಕಾರಣ ಕೆಲವು ಮಾಧ್ಯಮಗಳು ಈ ರೀತಿಯಾದ ಗೊಂದಲಕಾರಿಯಾದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾವೆ, ನಾಯಕರಿಗೆ ಮುಜುಗರವನ್ನ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇರುವುದು. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಮಾಧ್ಯಮಗಳು ತಮ್ಮ ಮಿತಿಯನ್ನ ಮೀರಿ ವರ್ತಿಸ್ತಾ ಇದ್ದಾವೆ ಅನ್ನೋ ಲೆಕ್ಕಾಚಾರದಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಒಂದು ಟ್ವೀಟ್ ಅನ್ನ ಮಾಡಿ ಮಾಧ್ಯಮಗಳ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವುದು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಆ ಬಣ ಈ ಬಣ ಅಂತ ಯಾವುದೇ ಬಣ ಇಲ್ಲ ಎಂಬ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಕೆಲವು ಮಾಧ್ಯಮಗಳು ತಮ್ಮ ಪ್ರಚಾರಕ್ಕೋಸ್ಕರ ಅಥವಾ ಇನ್ಯಾವುದೋ ವಿಚಾರಕ್ಕೋಸ್ಕರ ಗೊತ್ತಿಲ್ಲ, ಬಟ್ ನಾಯಕತ್ವ ಬದಲಾವಣೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರ ಬಳಿ ಪ್ರಶ್ನೆ ಕೇಳ್ತಾ ಇರುವುದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರ ಸಿಟ್ಟಿಗೂ ಸಹ ಕಾರಣವಾಗಿರುವಂತದ್ದು. ದೆಹಲಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು, ಆಪ್ತ ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಹೀಗೆ ಪುಂಖಾನುಪುಂಖವಾಗಿ ಮಾಧ್ಯಮಗಳು ಸುದ್ದಿಯನ್ನು ಹರಡ್ತಾ ಇರುವುದು ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ನಾಯಕತ್ವದ ಅಸ್ಥಿರತೆಗೆ ಕಾರಣವಾಗ್ತಾ ಇದೆಯಾ ಎಂಬ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂತದ್ದು. ನೇರವಾಗಿ ಮಾಧ್ಯಮಪ್ಪ ಅವರು ಟ್ವೀಟ್ ಮೂಲಕ ಹೇಳಿರುವಂತದ್ದು, ಮಾಧ್ಯಮಗಳು ಸಮಾಜದ ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ, ಆದರೆ ಹೀಗ್ಯಾಕೆ ವರ್ತನೆ ಮಾಡ್ತಾ ಇದ್ದಾವೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಎಂಬ ಮಾತನ್ನ ಮಹದೇವಪ್ಪ ಅವರು ಅಂದ್ರೆ ಎಲ್ಲೋ ಒಂದ್ ಕಡೆ ವ್ಯಂಗ್ಯದ ರೀತಿಯಲ್ಲಿ ಮಾಧ್ಯಮಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಪರೋಕ್ಷವಾಗಿ ಮಹದೇವಪ್ಪ ಅವರು ಹೊರಹಾಕಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಅವರು ಟ್ವೀಟ್ ಅನ್ನ ನಾವು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾಧ್ಯಮಗಳಿಗೆ ಅಂದ್ರೆ ಯಾವ ರೀತಿಯಾಗಿ ಚಾಟಿ ಬೀಸಿದ್ದಾರೆ ಅಂತ ಹೇಳಿದ್ರೆ ಅದು ಪದಗಳಿಂದ ಅವರು ತಮ್ಮ ಒಂದು ಪ್ರಬುದ್ಧತೆ ಪದಗಳಿಂದ ಮಹದೇವಪ್ಪ ಅವರು ಮಾಧ್ಯಮಗಳ ವಿರುದ್ಧ ತಮ್ಮ ಒಂದು ಆಕ್ರೋಶವನ್ನ ಹೊರಹಾಕಿರುವುದು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ವಿಚಾರಗಳ ಚರ್ಚೆ ಮಾಡೋದು ಬದಲು ಕೇವಲ ನಾಯಕತ್ವ ಬದಲಾವಣೆ ಈ ಮಾಧ್ಯಮಗಳೇ ನಾಯಕತ್ವ ಬದಲಾವಣೆಗೆ ಮುಂದಾದವ ಎಂಬ ಪ್ರಶ್ನೆಯೂ ಸಹ ಹಲವು ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಹಲವಾರು ಬಾರಿ ಈಗಾಗಲೇ ಹೇಳಿದ್ದಾರೆ, ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹಲವು ಸಚಿವರು ಹೇಳಿದ್ದಾರೆ, ಇದೆಲ್ಲ ಮಾಧ್ಯಮಗಳ ಮಾಧ್ಯಮಗಳಿಗಿರೋ ಆತುರ, ನೀವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ನೀವೇ ಇಲ್ಲ ಸಲ್ಲದ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದೀರಾ ಎಂಬ ಮಾತನ್ನ ಹಲವು ಬಾರಿ ಹೇಳಿದ್ರು ಸಹ ಕೆಲವು ಮಾಧ್ಯಮಗಳು ಅದಕ್ಕೆ ಗಮನ ಹಾಕ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕವಾದ ಒಂದು ಸನ್ನಿವೇಶವೇ ಆಗಿರುವಂತದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತದ್ದು. ಯಾಕಂದ್ರೆ 136 ಅಂದ್ರೆ ಸುಭದ್ರ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದೆ, ಜನರಿಗೆ ಗ್ಯಾರಂಟಿ ಅಧಿಕಾರವನ್ನು ನೀಡಿದ್ದೀವಿ, ಜನರ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ರಾಜ್ಯದ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಹರಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೇವೆ, ಯಾಕೆ ಮಾಧ್ಯಮಗಳು ಡೈವರ್ಟ್ ಮಾಡ್ತಾ ಇದ್ದೇವೆ ಅನ್ನೋದು ಮಹದೇವಪ್ಪನವರ ಮಾತುಗಳಾಗಿರುವಂತದ್ದು. ಅದು ಸಹಜವಾಗಿಯೇ ಅವರಿಗೆ ಬೇಸರವನ್ನು ಸಹ ತರಿಸ್ತಾ ಇದೆ. ಎಲ್ಲಿ ಹೋದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕ ಕಂಡ್ರೂ ಸಹ ನಾಯಕತ್ವ ಬದಲಾವಣೆ, ಸಿಎಂ ಬದಲಾವಣೆ, ಅದು ಬದಲಾವಣೆ, ಇದು ಬದಲಾವಣೆ, ಬರೀ ಬದಲಾವಣೆ. ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡಬೇಕು ಹೊರತು ಬದಲಾವಣೆಯ ಹಾದಿಯನ್ನ ಹಿಡಿಬೇಕು, ಯಾವ ಸಂದರ್ಭದಲ್ಲಿ ಹಿಡಿಬೇಕು ಅದೇ ಸಂದರ್ಭದಲ್ಲಿ ಹಿಡಿಬೇಕು. ನಿರಂತರವಾಗಿ ಬದಲಾವಣೆ ವಿಚಾರ ಹಿಡಿದ್ರೆ ರಾಜ್ಯದ ಅಭಿವೃದ್ಧಿ ಏನಾಗುತ್ತೆ? ರಾಜ್ಯದಲ್ಲಿ ಜನಸಾಮಾನ್ಯರ ಕಷ್ಟಗಳನ್ನ ಕೇಳೋರು ಯಾರು? ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದನೆ ಮಾಡೋರು ಯಾರು? ಇದೇ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರವನ್ನ ಸುಭದ್ರವಾಗಿ ಇರೋದು ಅಂದ್ರೆ ರಾಜ್ಯ ಸರ್ಕಾರ ಸುಭದ್ರವಾಗಿ ಇರೋದನ್ನ ಎಲ್ಲೋ ಒಂದ್ ಕಡೆ ಕೆಲವು ಮಾಧ್ಯಮಗಳಿಗೆ ನೋಡ್ಲಾಗ್ತಾ ಇಲ್ಲ ಎಂಬ ಪ್ರಶ್ನೆಗಳು ಸಹ ಕಾಂಗ್ರೆಸ್ ನಾಯಕರಲ್ಲಿ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ನೇರವಾಗಿ ಮಾಧ್ಯಮಗಳನ್ನೇ ಟಾರ್ಗೆಟ್ ಮಾಡಿ ಮಾಧ್ಯಮಗಳಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಲವು ಬಾರಿ ಮುಖ್ಯಮಂತ್ರಿ ಅವರು ಸಹ ಹೇಳಿದ್ದಾರೆ, ಯಾವುದೇ ಕ್ರಾಂತಿ ಇಲ್ಲ, ಏನೂ ಇಲ್ಲ, ಎಲ್ಲ ಭ್ರಾಂತಿ ಅಂತ. ನಿನ್ನೆ ಸಹ ಅದನ್ನೇ ಹೇಳಿದ್ರು, ಮೊನ್ನೆ ಸಹ ಅದನ್ನೇ ಹೇಳಿದ್ರು, ಇದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಮಾಧ್ಯಮಗಳು ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ, ಇದನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ, ಜವಾಬ್ದಾರಿಯನ್ನು ಮೆರಿತಾ ಇಲ್ಲ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಅನ್ನೋ ವಿಚಾರವೇ ಆಗ್ತಾ ಇದೆ. ಯಾಕಂದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ನಾಯಕತ್ವ ಬದಲಾವಣೆ ಅಂದ್ರೆ ಏನು.
ಸಾಮಾನ್ಯವಾಗಿ ಒಂದು ಪಕ್ಷದ ನಾಯಕತ್ವ ಬದಲಾವಣೆ ಆಗುತ್ತೆ. ಆದರೆ ಅದ್ರ ಹೊರತು ಜಗತ್ತು ಮುಳುಗಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಆಪತ್ತು ಬರಲ್ಲ, ಏನಿಲ್ಲ. ಒಂದು ಪಕ್ಷದಲ್ಲಿ ನಡೀತಾ ಇರುವಂತ ಸಹಜವಾದ ಪ್ರಕ್ರಿಯೆ ಅಂತಾನೆ ನಾವು ಹೇಳ್ಬಹುದಾಗಿದೆ. ಯಾಕಂದ್ರೆ ಯಾರಿಗೆ ಅದೃಷ್ಟ ಇರುತ್ತೆ ಅವರು CM ಆಗ್ತಾರೆ ಅಥವಾ ಶಾಸಕ ಆಗ್ತಾರೆ, ಮತ್ತೊಂದಾಗ್ತಾರೆ, ಮಗದೊಂದಾಗ್ತಾರೆ. ಆದ್ರೆ ಮಾಧ್ಯಮಗಳು ಯಾವ ರೀತಿಯಾಗಿ ಅಂದ್ರೆ ಯಾಕೆ ಇಷ್ಟೊಂದು ಆತುರವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ, ಆತುರದಿಂದ ವರ್ತನೆ ಮಾಡ್ತಾ ಇದ್ದಾವೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಮಾಜದಲ್ಲಿಯೂ ಸಹ ಇದೊಂದು ಗೊಂದಲಕಾರಿ ವಾತಾವರಣ ನಿರ್ಮಾಣವಾಗುತ್ತೆ. ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ನೋಡಿದಾಗ ಅಥವಾ ಇನ್ನಿತರ ವಿಚಾರಗಳನ್ನ ಹೊರತುಪಡಿಸಿ ನೋಡಿದಾಗ, ಸಾಮಾಜಿಕವಾಗಿ ನೋಡಿದಾಗ ಸಹ ಇದೊಂದು ವಿಚಾರ ಸಾಕಷ್ಟು ಕಳವಳಕಾರಿ ವಿಚಾರವೂ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲ ಸಲ್ಲದ ಸುದ್ದಿಗಳನ್ನ ಹಬ್ಬಿಸ್ತಾ ಸಮಾಜದಲ್ಲಿ ಒಂದು ಆತಂಕಕಾರಿ ವಾತಾವರಣಕ್ಕೂ ಸಹ ಈ ರೀತಿಯಾದ ಒಂದು ಬೆಳವಣಿಗೆಗಳು ನಿರ್ಮಾಣವಾಗುತ್ತವೆ ಎಂಬುದು ಮಹಾದೇವಪ್ಪನವರ ಟ್ವೀಟ್ ನಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ. ಸುಭದ್ರ ಸರ್ಕಾರ ಇದ್ರೂ ಸಹ ಯಾಕೆ ಈ ರೀತಿಯಾದ ವರ್ತನೆಯನ್ನ ಮಾಧ್ಯಮಗಳು ಮಾಡ್ತಾ ಇವೆ ಅನ್ನೋದನ್ನ ನೇರವಾಗಿ ಮಹಾದೇವಪ್ಪನವರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಸಚಿವ ಮಹಾದೇವಪ್ಪ ಅವರು ಯಾವ ರೀತಿಯಾದ ಟ್ವೀಟ್ ಅನ್ನು ಮಾಡಿದ್ರು, ಆ ಟ್ವೀಟ್ ನಲ್ಲಿ ಏನ್ ಹೇಳಿದ್ರು, ಯಾವ ರೀತಿಯಾಗಿ ಮಾಧ್ಯಮಗಳ ಮುಖಕ್ಕೆ ಹೊಡೆದ್ರು ಅನ್ನೋದನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗುತ್ತೆ. ಕೆಲವು ಮಾಧ್ಯಮಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೇವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಅವರ ಟ್ವೀಟ್ ಅನ್ನು ನಾನು ಸ್ವಲ್ಪ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀನಿ. ನಾಯಕತ್ವ ಬದಲಾವಣೆ ವಿಚಾರ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಯಾವುದೇ ಪ್ರಶ್ನೆಗಳು ಏಳದಿದ್ದರೂ ನಮ್ಮ ಮಾಧ್ಯಮ ಮಿತ್ರರು ಪ್ರತಿದಿನ ಅದೇ ಪ್ರಶ್ನೆಗಳನ್ನ ಕೇಳಿ ಸರ್ಕಾರದ ಮುಖ್ಯಸ್ಥರು, ಸಚಿವರು, ನಾಯಕರ ಬಳಿ ಇದೊಂದು ಮುಜುಗರ ತರುವಂತ ಸನ್ನಿವೇಶವಾಗ್ತಾ ಇದೆ. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕೆಲವು ಮಾಧ್ಯಮಗಳು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತವೆ. ಇದು ನಿಜಕ್ಕೂ ನಮಗೆ ಮುಜುಗರವನ್ನ ತರ್ತಾ ಇದೆ ಎಂಬ ಮಾತನ್ನ ಮಹಾದೇವಪ್ಪನವರು ಇಲ್ಲಿ ಉಲ್ಲೇಖಿಸಿರುವಂತದ್ದು. ಮುಂದುವರೆದು ಸರ್ಕಾರ ತಾನು ಜನರಿಗೆ ನೀಡಿದ್ದ ಪ್ರಣಾಳಿಕೆಗಳನ್ನ ಸಮರ್ಥವಾಗಿ ಜಾರಿಗೊಳಿಸಿ ಜನಸಾಮಾನ್ಯರ ಬದುಕು ಹಸನಾಗುವ ನಿಟ್ಟಿನಲ್ಲಿ ಆಡಳಿತವನ್ನ ನೀಡ್ತಾ ಇದೆ. ಆಡಳಿತವನ್ನು ನೀಡ್ತಾ ಇರುವಾಗ ಆಡಳಿತದ ಸ್ಥಿರತೆ, ಜನರ ನಂಬಿಕೆಗೆ ವಿರುದ್ಧವಾಗಿ ಜನರನ್ನ ಗೊಂದಲಗೊಳಿಸುವ ಹಾಗೆ ಪ್ರತಿದಿನ ಕೇಳುತ್ತಿರುವ ಪ್ರಶ್ನೆಗಳು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸಮಂಜಸವಾಗಿ ಕಾಣುತ್ತಿಲ್ಲ ಅನ್ನೋ ಮಾತನ್ನ ಮಹಾದೇವಪ್ಪನವರು ಮತ್ತೆ ಅದೇ ತಮ್ಮ ಒಂದು ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಅಲ್ಲದೆ ಒಂದು ರಾಜಕೀಯ ಪಕ್ಷವು ಕಾಲದ ಅಗತ್ಯಕ್ಕೆ ತಕ್ಕಂತೆ ಜನರ ಅಭಿಪ್ರಾಯವನ್ನ ಆಧರಿಸಿ ನಾಯಕರ ಸಾಮರ್ಥ್ಯವನ್ನ ಅರ್ಥೈಸಿ ಪಕ್ಷದ ವ್ಯಾಪ್ತಿಯ ಒಳಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ. ಇದು ಯಾವುದೇ ಬಹಿರಂಗ ಒತ್ತಡದಿಂದ ಅಥವಾ ವ್ಯಕ್ತಿಗತ ಆಶಯಗಳಿಂದ ಅಂದ್ರೆ ಜರುಗುವಂತ ಒಂದು ಪ್ರಕ್ರಿಯೆ ಅಲ್ಲ ಎಂಬುದನ್ನ ಸ್ಪಷ್ಟವಾಗಿ ಅವರು ತಿಳಿಸಿರುವಂತದ್ದು. ಆದರೆ ನಾಯಕತ್ವ ಬದಲಾವಣೆ ವಿಚಾರ ಏನಾದರೂ ಇದ್ದರೆ ಅದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಧ್ಯಮಗಳ ಮುಂದೆ ಬಂದು ಹೇಳುತ್ತದೆ ಎಂದು ಸಹ ಈ ಮಹಾದೇವಪ್ಪನವರು ಇಲ್ಲಿ ತಿಳಿಸಿರುವಂತದ್ದು. ಅಲ್ಲದೆ ಒಂದು ವೇಳೆ ಹೀಗಾಗಿ ಹೋದಲ್ಲಿ ಬಂದಲ್ಲಿ ರಚ್ಚೆ ಹಿಡಿಸುವರಂತೆ ನಾಯಕತ್ವ ಬದಲಾವಣೆ ವಿಚಾರದ ಪ್ರಶ್ನೆಯನ್ನ ಕೇಳುವ ಬದಲು ಜನರ ನಂಬಿಕೆಯನ್ನ ಹೆಚ್ಚಿಸುವಂತ, ಜನರ ಬದುಕಿಗೆ ಪ್ರಯೋಜನವಾಗುವಂತ ಆಡಳಿತಾತ್ಮಕವಾಗಿ ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕು. ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಮಾಧ್ಯಮಕ್ಕೆ ನಾನು ಇದನ್ನ ವಿನಂತಿ ಮಾಡ್ಕೊಳ್ತೀನಿ ಎಂಬುದನ್ನ ಮಹಾದೇವಪ್ಪನವರು ಇಲ್ಲಿ ತಮ್ಮ ಟ್ವೀಟ್ ಅಲ್ಲಿ ಒಂದು ರಿಕ್ವೆಸ್ಟ್ ರೀತಿಯಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಜನರ ಸುಭದ್ರ ಬದುಕಿಗೆ ಮೊದಲ ಪ್ರಾಶಸ್ತ್ಯ ಇದು. ಇದಕ್ಕೆ ಪೂರಕವಾಗಿಯೇ ನಮ್ಮ ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡುತ್ತಿರುವಾಗ ಸುಮ್ಮನೆ ಸೃಷ್ಟಿಸುವ ಒತ್ತಡಗಳು ಜನರಲ್ಲಿ ಗೊಂದಲಗಳನ್ನು ಮೂಡಿಸ್ತಾ ಇರಲಿ ಎಂದು ನಾನು ಆಶಿಸುತ್ತೇನೆ. ಯಾವುದೇ ರೀತಿಯಾದ ಗೊಂದಲ ಇಲ್ಲಿ ಮೂಡಬಾರದು. ಮಾಧ್ಯಮಗಳು ಏನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಅವ್ರು ಹೇಳಿದ್ರು. ಕೆಲವು ಮಾಧ್ಯಮಗಳು ಇದನ್ನ ಮರೆತಿರಬಹುದು, ಅಂದ್ರೆ ಮಾಧ್ಯಮಗಳ ಜವಾಬ್ದಾರಿಯನ್ನ ಮರಿತಾ ಇರಬಹುದು ಕೆಲವು ಮಾಧ್ಯಮಗಳು. ಆದರೆ ಮಹಾದೇವಪ್ಪನವರ ಈ ಟ್ವೀಟ್ ಅನ್ನು ನೋಡಿದಾಗ ಗೊತ್ತಾಗುತ್ತದೆ ನಮಗೆ ಯಾವ ರೀತಿಯಾಗಿ ಅವರು ಮಾಧ್ಯಮಗಳನ್ನ ಎಚ್ಚರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ಸರ್ಕಾರವನ್ನ ಯಾವ ರೀತಿಯಾಗಿ ಮಾಧ್ಯಮಗಳು ಎಚ್ಚರಿಕೆ ಮಾಡಬೇಕು, ಜನರ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಸರ್ಕಾರದ ಮುಂದಿಡಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಮಾಧ್ಯಮಗಳ ಪಾತ್ರ ಏನು, ಅಂದ್ರೆ ಟೋಟಲ್ ಆಗಿ ಎಂಟೈರ್ ಒಂದು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದ ಮಾಧ್ಯಮಗಳು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಒಂದು ಪಾಠವನ್ನ, ಅಂದ್ರೆ ಈ ಮಾಧ್ಯಮಗಳಿಗೆ ಒಂದು ಶಿಸ್ತಿನ ಪಾಠವನ್ನ, ಒಂದು ಜವಾಬ್ದಾರಿಯ ಪಾಠವನ್ನ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪನವರು ಮಾಡಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕು. ಯಾಕಂದ್ರೆ ಅವ್ರು ಹೇಳಿದ್ರು ಕಿವಿ ಹಿಂಡುವ ಕೆಲಸ ಮಾಡಿ, ಪ್ರಶ್ನೆ ಕೇಳುವ
ಕೆಲಸ ಮಾಡಿ, ಎಚ್ಚರಿಕೆಯಿಸುವ ಕೆಲಸ ಮಾಡಿ. ಅಂದ್ರೆ ಮಾಧ್ಯಮಗಳು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿ, ಆಡಳಿತಾತ್ಮಕವಾಗಿ ಜನರಿಗೆ ಹತ್ತಿರವಾಗುವಂತ ಸರ್ಕಾರದ ನಡೆಯನ್ನ ಖಂಡಿಸಿ, ಸರ್ಕಾರಗಳ ವಿಚಾರಗಳನ್ನ ಅಂದ್ರೆ ಜನ ವಿರೋಧಿಯಾಗಿರುವ ವಿಚಾರಗಳನ್ನ ನೀವು ಟೀಕಿಸಿ. ಅದನ್ನು ಬಿಟ್ಟು ಬರೀ ನಾಯಕತ್ವ ಬದಲಾವಣೆ ಇದು ಪಕ್ಷದಲ್ಲಿನ ಗೊಂದಲಕ್ಕೆ ಜೊತೆಗೆ ಜನರಲ್ಲೂ ಸಹ ಗೊಂದಲ ಆಗುತ್ತೆ. ಅದರಿಂದ ಸರ್ಕಾರದ ಒಂದು ಅಭಿವೃದ್ಧಿ ಅಥವಾ ಸರ್ಕಾರದ ಒಂದು ಆಡಳಿತಕ್ಕೆ ಯಂತ್ರಕ್ಕೆ ಒಂದು ಪೆಟ್ಟು ಬೀಳುತ್ತದೆ ಅನ್ನೋದನ್ನ ಪರೋಕ್ಷವಾಗಿ ಮಹದೇವಪ್ಪನವರು ಇಲ್ಲಿ ಮಾಧ್ಯಮಗಳಿಗೆ ಮನವಿ ಮಾಡಿಕೊಂಡಿರುವಂತದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.